ಮಾಳವಿಕ, ಸ್ಥಿಮಿತ ಕಳ್ಕೋಬೇಡ. ಒಬ್ಬ ವ್ಯಕ್ತಿಯನ್ನ ವಿಗ್ರಹವನ್ನಾಗಿ ಮಾಡಲು ಆ ಅಘೋರ ತಂತ್ರವನ್ನ ಜೀವನದಲ್ಲಿ ಒಮ್ಮೆ ಮಾತ್ರ ನಾವೊಬ್ಬರ ಮೇಲೆ ಪ್ರಯೋಗಿಸಬಹುದು. ಪದೇ ಪದೇ ಅಸಾಧ್ಯ. ಯಾರೋ ಆ ಪವಿತ್ರ ಡಮರು ಬಾರಿಸಿ ದಾಕ್ಷಾಯಿಣಿನ ಶಾಪದಿಂದ ಮುಕ್ತಗೊಳಿಸಿದ್ದಾರೆ. ಈಗ ಆ ಶಾಪ ನಮ್ಮ ಕೈಲಿಲ್ಲ. ಅಮ್ಮ ಅಮ್ಮ, ಏನ್ ಹೇಳ್ತಾ ಇದ್ದೀರಾ? ಆ ಡಮರುನ ಬಾರಿಸಿದ್ರ? ಯಾರಮ್ಮ ಅದು? ಅಂಬಿಕಾ ಮತ್ತೆ ದುರ್ಗಾ. ಅಮ್ಮ, ದೇವತೆಗಳಿಗೆ ಕಷ್ಟ ಅಂದ ಕೆಲಸ ಯಕ್ಕಸ್ಥಿತಿ ಮಾನವರಿಗೆ ಹೇಗ್ ಸಾಧ್ಯ ಆಯ್ತು? ನಾನು ಮೊದಲೇ ಹೇಳಿದ ಹಾಗೆ ದೇವತೆಗಳ ಸಂಚು ಗೆದ್ದಿದೆ ಮಾಳವಿಕಾ. ಸಾವಿರಾರು ವರ್ಷಗಳಿಂದ ಯಾರಿಗೂ ಸಾಧ್ಯವಾಗದ ಕೆಲಸ ಇವತ್ತು ನಡೆದಿದೆ. ಅಂಬಿಕಾ ಮತ್ತೆ ದುರ್ಗಾ ತಮ್ಮ ಮೊದಲ ಗುರಿನ ತಲುಪಿದ್ದಾರೆ. ಅವರಿಬ್ಬರು ಒಂದಾಗಿ ಆ ದಿವ್ಯ ಶಕ್ತಿನ ಜಾಗೃತಗೊಳಿಸಿದ್ದಾರೆ. ಅಲ್ಲಮ್ಮ, ಅವರಿಬ್ರಿಗೂ ಇಷ್ಟೊಂದು ಶಕ್ತಿ ಎಲ್ಲಿಂದ ಬಂತು? ದಾಕ್ಷಾಯಿಣಿ ಬಿಡುಗಡೆ ಆಗಿದ್ದಾಳೆ ಅಂದ್ರೆ ಅವಳು ನಮ್ಮನ್ನ ಸುಮ್ಮನೆ ಬಿಡ್ತಾಳ? ಏನಮ್ಮ ಈಗ ಏನಮ್ಮ ಮಾಡೋದು ನಾವು? ಸಮಾಧಾನ ಮಾಡ್ಕೊ ಮಾಳ್ವಿಕಾ. ಆಗಿದ್ದು ಆಗೋಗಿದೆ. ಇನ್ನು ಭಯಪಟ್ಟು ಪ್ರಯೋಜನವಿಲ್ಲ. ದಾಕ್ಷಾಯಿಣಿ ಬಿಡುಗಡೆ ಆದ ಮಾತ್ರಕ್ಕೆ ನಾವೇನು ಸೋತಿದ್ದೇವೆ ಎಂದ ಅರ್ಥವಲ್ಲ. ಈ ಮಂಜರಿ ಇನ್ನೂ ನಾಶವಾಗಿಲ್ಲ. ನಾನಿರುವಾಗ ನೀನು ಚಿಂತಿಸಬೇಡ. ಎಲ್ಲವನ್ನೂ ನಾನ್ ನೋಡ್ಕೊಳ್ತೀನಿ. ಶತ್ರು ಬಲಿಷ್ಠವಾದಷ್ಟು ನಮಗೆ ಆಟ ಆಡಲು ಇನ್ನೂ ಖುಷಿ ಇರುತ್ತೆ. ಅಲ್ಲಮ್ಮ, ನಾವು ಮುಂದೆ ಸಮಯ ಮಾಳ್ವಿಕಾ. ಸಮಯ ಎಲ್ಲರಿಗೂ ಅವಕಾಶ ಕೊಡುತ್ತೆ. ನಮ್ಮ ಅವಕಾಶಕ್ಕಾಗಿ ಕಾಯೋಣ. ಸಂದರ್ಭ ಬಂದಾಗ ನಮ್ಮ ಗೆಲುವು ಕೂಡ ಇಷ್ಟೇ ಅದ್ಭುತವಾಗಿರುತ್ತೆ. ಚಿಂತೆ ಬೇಡ. ಅಕ್ಕ, ಮುಂದೇನು ಮಾಡೋದು? ನಮ್ಮ ಕೆಲಸ ಇಲ್ಲಿಗೆ ಮುಗೀತಾ? ಇಲ್ಲ ದುರ್ಗಾ, ಮೊದಲು ಈ ಡಮರುನ ಅದ್ರ ಜಾಗದಲ್ಲಿ ಇಡಬೇಕು. ಬಾ. ಸರಿ ಅಕ್ಕ. ಅಕ್ಕ, ಇಷ್ಟೇನಾ? ಈ ಡಮರುಗನ ನಮ್ಮ ಜೊತೆ ತಗೊಂಡೋಗೋದು ಬೇಡವಾ? ಮುಂದೆ ನಮ್ಗೆ ಯಾವತ್ತಾದ್ರೂ ಉಪಯೋಗಕ್ಕೆ ಬರ್ಬೋದಲ್ವಾ? ಇಲ್ಲ ದುರ್ಗಾ, ದೈವಗಳ ಸ್ಥಾನ ಪಲ್ಲಟ ಆಗಬಾರ್ದು. ಅದು ಇದ್ದ ಜಾಗದಲ್ಲೇ ಇರಬೇಕು. ಶಕ್ತಿ ಸಮತೋಲನ ಹಾಗೆ ಇರಬೇಕು. ಅದನ್ನು ಅಲ್ಲೇ ಇಡಬೇಕು. ಆದರೆ ದಾಕ್ಷಾಯಿಣಿ ಅತ್ತೆಗೆ ಶಾಪ ವಿಮೋಚನೆ ಆಗಿದೆ ಅಂತ ಅದ್ರ ಬಗ್ಗೆ ನಮಗೇನೂ ಗೊತ್ತಾಗಲೇ ಇಲ್ವಲ್ಲ? ಹೌದು ದುರ್ಗಾ, ದಾಕ್ಷಾಯಿಣಿ ಅತ್ತೆ ನಿಜವಾಗ್ಲೂ ಬಿಡುಗಡೆ ಆಗಿದಾರ ಅಂತ ಗೊತ್ತಾಗಲೇ ಇಲ್ಲ.
ಕಣ್ಕಣ ನಿನ್ಗೆ ಎಲ್ಲಿಂದ ಬರ್ತೀರಲ್ಲ? ಅಮ್ಮ ಸೈಡಿಗೆ ಹೋಗಮ್ಮ, ಕಣ್ಕಾಣಲ್ಲ ನಿನ್ಗೆ. ಸ್ವಾಮಿ, ನೀವು ದಾರಿ ತೋರ್ಸಿದ್ಕೆ, ನಮಗೆ ಸಹಾಯ ಮಾಡೋದಕ್ಕೆ ತುಂಬ ಧನ್ಯವಾದಗಳು. ನೀವಿಲ್ಲ ಅಂತಿದ್ರೆ ನಾನು ಇದನ್ನ ಸಾಧಿಸೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಹೌದು ಸ್ವಾಮಿಗಳೇ, ನಿಮ್ಮ ಈ ಋಣನ ನಾವು ಎಂದಿಗೂ ತೀರ್ಸಕ್ಕಾಗಲ್ಲ. ತಾಯಿ, ಒಂದು ದೊಡ್ಡ ಉದ್ದೇಶಕ್ಕೆ ನೀನು ಈ ಭೂಮಿ ಮೇಲೆ ಬಂದಿದ್ದೀಯಾ. ಇಂಥ ದಿವ್ಯ ಅವಕಾಶ ಎಲ್ಲರಿಗೂ ಸಿಗುವುದಿಲ್ಲ. ಈ ಹಿಂದೆ ನೀನು ಪೂರ್ಣಗೊಳಿಸದ ಅಪೂರ್ವ ಕಾರ್ಯವನ್ನು ಪೂರ್ಣಗೊಳಿಸಲು ಆ ದೇವರು ನಿನಗೆ ಇನ್ನೊಂದು ಅವಕಾಶವನ್ನು ನೀಡಿದ್ದಾನೆ. ನಿನ್ನ ಹಿಂದಿನ ಜನ್ಮದ ಸಂಕಲ್ಪ ಇವತ್ತು ಇಲ್ಲಿಯವರೆಗೂ ನಿನ್ನನ್ನು ಕರೆತಂದಿದೆ. ಆ ಕೆಲಸವನ್ನು ನೀನೇ ಪೂರೈಸಲೇಬೇಕು. ಸ್ವಾಮಿ, ಯಾವ ಕಾರ್ಯ, ಯಾವುದ್ರ ಬಗ್ಗೆ ನೀವು ಮಾತಾಡ್ತಿದ್ದೀರಾ? ನನ್ಗೆ ಅರ್ಥ ಆಗ್ತಿಲ್ಲ. ಎಲ್ಲವನ್ನೂ ನಾವೇ ಹೇಳಬಾರದು, ಕಾಲವೇ ನಿನಗೆ ಉತ್ತರಿಸುತ್ತದೆ. ಸಮಯ ಬಂದಾಗ ನಾವು ಮತ್ತೆ ಭೇಟಿಯಾಗುತ್ತೇವೆ. ನಮ್ಮ ಅವಶ್ಯಕತೆ ನಿನಗೆ ಇದ್ದಲ್ಲಿ ಖಂಡಿತ ನಾವು ಮತ್ತೆ ಬರುತ್ತೇವೆ. ಅಲ್ಲಿಯವರೆಗೆ ಆ ಪರಮೇಶ್ವರನ ಕೃಪೆ ನಿನಗಿರಲಿ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಅಕ್ಕ, ಅವ್ರ ಮಾತಿನ ಅರ್ಥ ಏನು? ಅವ್ರು ನನ್ನಿಂದ ಏನು ನಿರೀಕ್ಷೆ ಮಾಡ್ತಿದ್ದಾರೆ? ನಾನು ಏನು ಸಾಧಿಸ್ಬೇಕು ಅಂತ ಅವ್ರು ಹೇಳ್ತಾ ಇದ್ದದ್ದು ನನಗೊಂದು ಗೊತ್ತಾಗ್ತಿಲ್ಲ ಅಕ್ಕ. ನನಗೂ ಗೊತ್ತಿಲ್ಲ ದುರ್ಗಾ, ಆದರೆ ಈ ಕಾಡು, ದೇವಸ್ಥಾನ, ನಮ್ಮಮ್ಮ ಅರುಂಧತಿ ಇವ್ರೆಲ್ಲರ ನಡುವೆ ಯಾವುದೋ ಒಂದು ದೊಡ್ಡ ರಹಸ್ಯ ನಿನ್ನ ಸುತ್ತುವರೆದಿದೆ ಅಂತ ನನಗನ್ನಿಸ್ತಿದೆ.